ஐ வாண்ட் ஆல் அவர் டீம், நம்ம டீமில் இருக்கிறவங்க எல்லாருமே முக்கியமாக இங்கே இருக்கணும். ஏன்னா இந்த மீட்டிங்கே உங்களுக்கு தான். ஒர்க் பண்ணுறது முக்கியமான மிஷன், ஒர்க் பண்ணுறது முக்கியம். நம்ம கூட சபையில் நம்ம வந்து ஒரு முக்கியமான காரியத்தை இங்கே நம்ம இப்போ செய்ய போகிறோம். இந்த MCS மிஷன்னா என்ன, இந்த MCS மிஷன் பற்றி நம்ம வந்து ஆண்டவர் வந்து அடுத்த தலைமுறை, இப்போ ನಾವು ಬಂದ್ಬಿಟ್ವಿ, ಇಷ್ಟು ದೂರ ಬಂದ್ಬಿಟ್ವಿ, ಇನ್ನು ನಾವೇ ಇರಲ್ಲ ನಿರಂತರವಾಗಿ. ಈಗ ನೆಕ್ಸ್ಟ್ ತಲಾಂತರಕ್ಕೆ ಹೋಗಬೇಕು. ಆ ನೆಕ್ಸ್ಟ್ ತಲಾಂತರಕ್ಕೆ ಹೋಗ್ಬೇಕಂದ್ರೆ ಅವ್ರಿಗೆ ಗೊತ್ತಾಗಬೇಕಲ್ಲ. ನೋಬಡಿ ಕ್ಯಾನ್ ಸಿಂಪ್ಲಿ ವಾಕ್ ವಿತ್ ನೋ ಕ್ಲೂ ವೇ ಟು ಗೋ ಹೆಡ್. ಒಂದು ಡೆಸ್ಟಿನೇಷನ್ ಬೇಕು, ಒಂದು ಪರ್ಪಸ್ ಇರಬೇಕು ಏನಕ್ಕೆ ಅಂತ. ಅದಕ್ಕೆ ನಾವೇನು ಮಾಡ್ತೀವಿ, ನನ್ನ ಹೃದಯಕ್ಕೆ ಬಹಳ ಮುಖ್ಯವಾಗಿರೋ ಒಂದು ವಿಷಯವನ್ನು ನಿಮ್ಮೆಲ್ಲರಿಗೆ ಹಂಚಿಸ್ಬೇಕು ಅಂತ, ಮುಖ್ಯವಾಗಿ ನಮ್ಮ ಟೀಮಲ್ಲಿ ಕೆಲಸ ಮಾಡೋರು, ನಮ್ಮ ಚರ್ಚ್ ಮಕ್ಕಳಿಗೆ ಒಂದು ನ್ಯೂ ಐಡಿಯಾ, ಒಂದು ನ್ಯೂ ಡಿಸೈನ್ ಅಥವಾ ಒಂದು ಹೊಸ ಬ್ರ್ಯಾಂಡಿಂಗ್ ಮಾಡೋದಕ್ಕೆ ಇಲ್ಲಿ ನಾವು ಬಂದಿಲ್ಲ. MCS ಮಿಷನ್ನ ನಿಜವಾದ ವಿಷನ್ ಏನು? 1999 ದೇವರು ಕೊಟ್ಟಂಥ ಒಂದು ವಿಷನ್. 1999 அல்சூரில் இருக்கும்போது, ஜபத்தில் இருக்கும்போது ஆண்டவர் கொடுத்த ஒரு தரிசனம். அந்த தரிசனத்தை நம்ம யூடியூப்பில் போட்டிருக்கு, நீங்கள் பாருங்கள். ஜபம் பண்ணிகிட்டு இருக்கும்போது ஒரு ಆಂಡವರು வந்து ಜಪத்தில் அப்படியே ஒரு ದರ್ಶನத்தை பார்த்தோம். இந்த ಪ್ರೇಯರ್ ಮಾಡ್ತಾರೋ ಒಂದು ದರ್ಶನ ನೋಡಿದ್ವಿ. ಆ ದರ್ಶನದಲ್ಲಿ ಆ ಒಂದು ಭಯಂಕರವಾದಂಥ ಒಂದು ಭಯಂಕರ ಕೋಪವುಳ್ಳ ಸರ್ಪ ಅದು ತುಂಬ ವಿಕಾರವಾಗಿ ಎದ್ದು ಬರ್ತದೆ. ಆ ಬರ್ತಾ ಇರುವಾಗ ಅಷ್ಟು ಭಯಂಕರವಾಗಿ ಭಯ ಮೂಡಿಸುತ್ತೆ. ಅಂಥ ಸಮಯದಲ್ಲಿ ಆಕಾಶದ ಒಂದು ದೊಡ್ಡ ಬೆಂಕಿ ಚಂಡು ಥರ ಬಂದು ಅದರ ಬಾಯಿಯಲ್ಲಿ ಬಿದ್ದು ಆ ಸರ್ಪವು ಸೋತೋಗಿ ಕೆಳಗೆ ಬಿದ್ದೋಗುತ್ತೆ. ಆವಾಗ ಹೆಸರು ಬರ್ತದೆ ನಮಗೆ, ನಾಗೋ ಬೇಗನೆ ಬರ್ತಾ ಇದ್ದೀನಿ, ನೀ ಸಿದ್ಧ ಆಗೋ, ಮತ್ತೊಬ್ಬರನ್ನ ನನ್ನ ಬರುಕಿಗೆ ಸಿದ್ಧ ಮಾಡು. ಆ ರೀತಿಯಲ್ಲೇ ನಮ್ಮ ಹೆಸರು ಬಂತು, MCS ಮಿಷನ್ ಅಂತ. ಮೆಸ್ಸೆಯಾ ಕಮಿಂಗ್ ಸೂನ್, ಯೇಸು ಸೀಕ್ರಂ வருகிறார்ன்ற ஊழியம் ஆரம்பித்தது. ஸோ ಆ ದರ್ಶನದಲ್ಲೇ, ಅದು ಮಾತ್ರ ಅಲ್ಲದೆ ಇಲ್ಲಿ ನಾವು ಒಂದೇ ಸಡನ್ನಾಗಿ ಬಂದಿಲ್ಲ, ಅನೇಕ ಸೇವಕರುಗಳಿಂದ ಉಂಟಾದ ಒಂದು ದಾಸನು ನಾನಾಗಿದ್ದೇನೆ. ஒருத்தர் 2 பேர் இல்லை, அநேக ஊழியக்காரர்களால் உருவாக்கப்பட்டவர். அநேக பரிசுத்தவான்கள் ஜபத்தினாலும் அபிஷேகம் செய்து கைகளை வைத்து அந்த தரிசனத்தை ஆண்டவர் ದೃಢಪಡಿಸಿனார். ಆ ದರ್ಶನಗಳನ್ನ ದೇವರು ಬಲಪಡಿಸಿ, ಅದಕ್ಕೇ ನಮ್ಮ ಚರ್ಚಲ್ಲಿ ಯಾತ್ರೆ ಮಾಡಿದ ನಿಮಗೆ ಗೊತ್ತು ಏನೆಲ್ಲ ಶೋಧನೆ ಬಂತು. ವ್ಯಕ್ತಿ, ಸ್ಥಳ, ಅಡ್ರೆಸ್ ಕೂಡ ಇಲ್ಲದೆ ಹೋಗ್ಬಿಡ್ತಾರೆ. ಆದರೆ ದೇವರು ಅದೇ ಸ್ಥಳದಲ್ಲಿ ನಮ್ಮ ನಿಲ್ಲಿಸಿದ್ದಾರೆ. ಕಾರಣ ಹಣ ನಮ್ಮ ಹತ್ರ ಇತ್ತಾ? ನಾವು ಎಲ್ಲಿಂದ ಬಂದ್ವಿ, ಹೆಂಗೆ ಬಂದಿದ್ವಿ ಇದುವರೆಗೆ ನಿಮಗೆ ಗೊತ್ತಿದೆಯಲ್ಲ. ಹಣ ನಮ್ಮ ಬಲನ ಇಲ್ಲ, ವ್ಯಕ್ತಿಗಳು ನಮ್ಮ ಬಲನ ಇಲ್ಲ, ಪ್ರಾಪಂಚಿಕವಾದ ಯಾವುದು ನಮ್ಮ ಬಲ ಅಂತ ಹೇಳೋದಕ್ಕಿಲ್ಲ. ನಮಗಿರುವ ಒಂದೇ ಬಲ தேவர் நம்மளை கருத கரை. ஆண்டவர் நமக்கு கொடுத்த அழைப்பு தான் நம்முடைய பலம். அந்த பலத்தில் தான் இது வரைக்கும் நடத்தினார். இப்போது நாம் வந்து என்ன செய்ய போகிறோன்னா, MCS ಮಿಷನ್ புது ಬ್ರ್ಯಾಂಡ್ ಇಲ್ಲ, ರೀಡಿಸೈನ್ ಇಲ್ಲ, ಹೊಸ ಬ್ರ್ಯಾಂಡ್ ಇಲ್ಲ, ಹೊಸ ರೀಡಿಸೈನ್ ಅಲ್ಲ. ಒರಿಜಿನಲ್ ಆಗಿ ಅದರ ವಿಷನ್ ಏನಿತ್ತು ಆ ವಿಷನನ್ನು ಈಗಲೂ ನೆಕ್ಸ್ಟು ನಮ್ಮ ಒಂದು ಫ್ಯೂಚರ್ ಜನರೇಷನ್ ಇಲ್ಲಿ ಕೂತ್ಕೊಂಡಿದ್ದೀರಾ. இன்னும் அநேகரு ಇಲ್ಲಿ ಬರ್ತೀರಾ, ನೀವೆಲ್ಲರೂ ಕೂಡ அங்கே உள்ள AV டீமில் உட்காந்துக்கிறவங்க கூட எல்லாருமே இந்த விஷன் தெரியணும், சர்ச் விஷன் தெரியணும். எல்லாருமே அதை நீங்கள் கவனிக்கணும். ஸோ ಆ ವಿಷನನ್ನು ನಾನು ಇದಕ್ಕಾಗಿ ಕಳೆದ 2 ವಾರದಿಂದ ಪ್ರೇಯರ್ ಮಾಡ್ತಾ ಇದ್ದೀನಿ. ದೇವರು ಇದನ್ನು ಹೆಂಗೆ ತಗೊಂಡು ಹೋಗೋದಂತ. ಆ ಪ್ರೇಯರ್ ಮಾಡುವಾಗ ಒಂದೊಂದು ರಾತ್ರಿಯಲ್ಲಿ ಆಲ್ಮೋಸ್ಟ್ ಎವ್ರಿ ಡೇ 3 o'clock 4 o'clock ಐ ಆಮ್ ಸ್ಲೀಪಿಂಗ್. ಆ ಒಂದು ಕಾರ್ಯ ವರ್ಕ್ ಮಾಡ್ತಾ ಹೆಂಗೆ ತಗೊಂಡು ಹೋಗೋದಂತ. ಸೊ ಆ ರೀತಿಯಲ್ಲಿ ಈಗ ನಾವು ನಮ್ಮ MCS ಮಿಷನ್ನ ಒಂದು ಲೋಗೋ ಅಂದರೆ ಒಂದು ಚಿಹ್ನೆ ಅಂತ ಹೇಳ್ಬೋದು, ಆ ಚಿಹ್ನೆಯಲ್ಲಿ ನಮ್ಮ ಮಿಷನ್ ಏನು, ನಮ್ಮ ವಿಷನ್ ಏನು, ನಾವು ಏನು ಮಾಡಬೇಕು ಎಲ್ಲವನ್ನು ಅದರ ಒಳಗೇ ನಾವು ಇಟ್ಟಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಯಾಕೆ ಈ ಲೋಗೋ ನಾವು ಮಾಡಿದ್ದೀವಿ ಅಂತ ಹೇಳಿದ್ರೆ, ಈಗ ನಿಮ್ಮ ಹತ್ರ ನಾನು ಮಾತಾಡ್ತಾ ಇದ್ದೀನಿ, ಒಂದು ದಿನ ನನ್ನ ಧ್ವನಿ ಕೇಳಲ್ಲ. இப்போ நான் உங்ககிட்ட பேசிட்டு இருக்கிறேன், ஒரு நாளைக்கு என்னுடைய சவுண்டு, ನನ್ನ ಧ್ವನಿ ಇರಲ್ಲ ಇಲ್ಲಿ. ಆದರೆ ಆ ಲೋಗೋ, ಆ ಮೆಸೇಜನ್ನು, ಆ ವಿಷನನ್ನು ನಮ್ಮ ತಲಾಂತರಕ್ಕೆ ಹೇಳ್ತಾ ಇರ್ತದೆ. ಯು ಮೇ ನಾಟ್ ಹಿಯರ್ ಆಲ್ವೇಸ್ ಮೈ ವಾಯ್ಸ್, ಬಟ್ ದ ವಿಷನ್ ಶುಡ್ ಎಂಡ್ಯೂರ್. ಆ ದರ್ಶನ ಇರಬೇಕು. ಸೊ MCS ಮಿಷನ್ ಪ್ರಾಫೆಟಿಕ್ ಲೋಗೋ. ಇನ್ಮೇಲೆ MCS ಮಿಷನ್ನ ಒಂದು ಲೋಗೋ ಲೋಕ ಪೂರ್ತಿ ಇದನ್ನೇ ಇರೋಕ್ಕೆ ಹೋಗುತ್ತೆ. ಸೊ ಇದು ಏನು ಯಾವುದು ಎಂಬುದನ್ನು, ಅದರಲ್ಲಿರುವ ವಿಷಯಗಳು ಎಲ್ಲ ನಮ್ಮ ಟೀಮಲ್ಲಿರೋರಿಗೆ ಎಲ್ಲರಿಗೆ ಗೊತ್ತಾಗಬೇಕು. ನೋ ಮೋರ್ ಇಟ್ ಈಸ್ ಅ ವಿಷನ್ ದಟ್ ಬಿಲಾಂಗ್ಸ್ ಟು ಮೀ, ಇಟ್ ಈಸ್ ಅ ವಿಷನ್ ಬಿಲಾಂಗ್ಸ್ ಟು ದಿಸ್ ಮಿನಿಸ್ಟ್ರಿ. ಈ ಒಂದು ದರ್ಶನ ನನ್ನದಲ್ಲ, ಈ ದರ್ಶನ ಈ ಸೇವೆದು. ಹಾಗಾದರೆ ಈ ಸೇವೆ ಎಲ್ಲೆಲ್ಲಿ ಹೋಗುತ್ತೋ, ನೆಕ್ಸ್ಟ್ 100 ಚರ್ಚ್ ಹೋಗುತ್ತೆ ಅಂದರೆ, 100 ಸಭೆಗಳಾಗುತ್ತೆ ಅಂದರೆ, ಆ 100 ಸಭೆಗಳ ದರ್ಶನ ಏನು? ಸೊ ಹಾಗಾದರೆ ಈ ಒಂದು ಕಾರ್ಯವನ್ನು ನೋಡೋಣ ಬನ್ನಿ. ಇದೊಂದು ರೀಬ್ರ್ಯಾಂಡಿಂಗ್ ಅಲ್ಲ, ಹೊಸದಾಗಿ ನಾವೇನು ಮಾಡ್ತಾ ಇಲ್ಲ, ಇದಕ್ಕೆ ಬ್ರ್ಯಾಂಡ್ ಮಾಡ್ತಾ ಇಲ್ಲ,
ಅದಕ್ಕೆ ಬದಲಾಗಿ MCS ಮಿಷನ್ನ ಒರಿಜಿನಲ್ ವಿಷನ್ ಏನಿದೆ ಅದನ್ನು, ನಮ್ಮ ದರ್ಶನ ಏನಿದೆ, ದರ್ಶನ ಬಹಳ ಮುಖ್ಯ. ಕಣ್ಣು ಕಾಣದೆ ಎಲ್ಲಿ ಹೋಗೋಕ್ಕಾಗುತ್ತೆ ನಾವು ಹೇಳಿ? கண்ணு காண்தே லோகக்காகತ್ತೆ, கண்ணு தெரியாமல் எங்கே போக முடியும்? அதே போல தான் ஊழியத்திலையும் விஷன் இருக்கணும். அப்போ தான் நம்ம முன்னால் போக முடியும். புரியுதுங்க உங்களுக்கு? அப்போ நம்ம அந்த விஷன் என்ன, MCS மிஷனுடைய விஷன் என்ன, ஸோ அதை நம்ம கொண்டு வரதுக்கு தான் இங்கே பண்ண போகிறோம். ஸோ இன்றைக்கி நாம் என்ன செய்கிறோன்றதை சொல்ல போகிறத நம்ம ಎದಕ್ಕಾಗ இருக்கிறோம். ಮತ್ತೊಂದು ಸರಿ ಹೇಳ್ತೀನಿ, ಏನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಬಂದಿಲ್ಲ, ನಾವು ಏನಕ್ಕಿದ್ದೀವಿ, MCS மிஷன் ಏನಕ್ಕಾಗಿದೆ. புரியுதுங்களா உங்களுக்கு? ஸோ MCS மிஷன் எதுக்காக இருக்குது அப்படின்றத நம்ம பார்க்க போகிறோம். ஸோ பார்க்கலாங்களா? ஸோ முதல் லோகோவை பார்த்துடலாம், அப்புறமா அதோடைய எக்ஸ்பிளைன் பண்ணலாம். ஸோ முதல் லோகோ நோட் படணும். ஸோ 1 2 3 4 5 and here is the logo. ಸೊ ಇನ್ಮೇಲೆ ಇದುವೇ MCS ಮಿಷನ್ನ ಲೋಗೋ ಆಗಿರುತ್ತೆ. ಪ್ರೈಸ್ ಲಾರ್ಡ್. ಸೊ ಈ ಲೋಗೋವನ್ನು ಆಲ್ಮೋಸ್ಟ್ 2 ವಾರ ಪ್ರೇಯರ್ನಲ್ಲೇ ಇದ್ದು ನಾವು ಅದನ್ನು ಒಂದೊಂದಾಗಿ ವಿ ಡಿಡ್ ಸೋ ಮೆನಿ, ಬೇರೆ ಏನೇನೆಲ್ಲ ಮಾಡುವಾಗ ಇಲ್ಲ ನಮಗೆ ಆ ಒಂದು ವಿಷನ್ ಬರ್ತಾ ಇಲ್ಲ, ಆ ಒಂದು ಮೇಯ್ನ್ ನಮ್ಮ ಇದು ಬರ್ತಾ ಇಲ್ಲ, ಅದರಲ್ಲೆಲ್ಲ ಬರಬೇಕು ಅಂತ ಹೇಳಿ ಒಂದೊಂದಾಗಿ ಮಾಡಿ ಕೊನೆಯದಾಗಿ ಇದನ್ನು ತೊಗೊಂಡ್ಬರೋದಕ್ಕೆ ಹಿಂದೆ ಅನೇಕ ಕಾರ್ಯಗಳಿದೆ. ಸೊ ನಾನು ಉದ್ದವಾಗಿ ಮಾತಾಡಲ್ಲ, ಇಲ್ಲಿ ಲೋಗ ಏನಿದು, ಏನು ಹಿಂಗೆ ಮಾಡಿದಾರಲ್ಲ, ಇದು ಏನು ವಿಷಯ ಯಾವುದಂತ ಮಾತ್ರ ಹೇಳಿ ನಾವು ಪ್ರೇಯರ್ ಮಾಡಿ ಮುಂದೆ ಹೋಗೋಣ. ಸೊ ಈ ಲೋಗೋ ಯಾಕೆ, ಆಸ್ ಐ ಟೋಲ್ಡ್, ನಾವು ಪ್ರೇಯರ್ನಲ್ಲಿ ಇದ್ದುಕೊಂಡು ಈ ಒಂದು ಮಾಡಬೇಕು. ಸೊ ಎಷ್ಟೋ ರಾತ್ರಿಗಳು ಬರ್ತಾನೆ ಇರಲಿಲ್ಲ, ಒಂದು ದಿನ ಬಂದಿಲ್ಲ, 2 ದಿನ ಬಂದಿಲ್ಲ, 1 ವಾರ ಬಂದಿಲ್ಲ, 1.5 ವಾರ ಬಂದಿಲ್ಲ, ಆಮೇಲೆ ಸಡನ್ನಾಗಿ ಒಂದು ಶೇಪ್ ಮಾತ್ರ ಕಾಣುತ್ತೆ, ಇನ್ನೊಂದು ಇದಾಗಿ ಬಂದಿಲ್ಲ. ಆದರೆ ನನಗೆ ಎಷ್ಟು ಟ್ರೆಂಡಿಯಾಗಿ ಮಾಡೋದಕ್ಕೆ ದೇರ್ ಆರ್ ಪ್ಲೆಂಟಿ ಆಫ್ ಆಪ್ಷನ್ಸ್. ಟ್ರೆಂಡಿ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ ಏನೋ ಗೊತ್ತಿಲ್ಲ, ಅಂದರೆ ಫ್ಯಾಷನ್ ಆಗಿ ಮಾಡಬೇಕಂದ್ರೆ ತುಂಬ ಇದೆ. ಫ್ಯಾಷನ್ ಅಲ್ಲ, ವಿಷನ್ ಅದರಲ್ಲಿ ಇರಬೇಕು, ಆ ವಿಷನ್ ಅದರಲ್ಲಿ ಕನ್ವರ್ಟ್ ಮಾಡಬೇಕು. ಆಗ ಅದು ಮಾತ್ರ ಅಲ್ಲದೆ ಮುಖ್ಯವಾಗಿ ಫ್ಯೂಚರ್ ಜನರೇಷನ್, ಮುಂದೆ ಬರುವಂಥ ನಮ್ಮ ಜನರೇಷನ್ಗೆ ಇದು ಅರ್ಥ ಆಗಬೇಕು. MCS ಮಿಷನ್ ಅಂದರೆ ಏನು, ಈಗ ನಾವೆಲ್ಲ ಪರ್ಮನೆಂಟ್ ಆಗಿರಲ್ಲ, ಆದರೆ ಮಿನಿಸ್ಟ್ರಿ ಇರಬೇಕು, ಇದು ವಿಷನ್ ಇರಬೇಕು, ಯೇಸು ಬರುವವರೆಗೆ ಇರಬೇಕು. ಸೊ ಅದನ್ನು ಹೆಂಗೆ ಟ್ರಾನ್ಸ್ಫರ್ ಮಾಡೋದು ಅಂತ ಹೇಳುವಾಗ ನೋಡಿ ಪ್ರಿಯ ದೇವ್ರ ಮಕ್ಕಳೇ, ಪ್ರೋಗ್ರಾಮ್ ಚೇಂಜ್ ಆಗುತ್ತೆ, ನಾವು ಮಾಡುವ ಮೆಥಡ್ಸ್ಗಳು ಚೇಂಜ್ ಆಗುತ್ತೆ, ವಿಷನ್ ಚೇಂಜ್ ಆಗಬಾರ್ದು. ಅರ್ಥ ಆಯ್ತು ನಾನು ಹೇಳಿದ್ದು? ಇವಾಗ ನಾವು ಈ ಥರ ಮಾಡ್ತಾ ಇದ್ದೀವಿ ಮಿನಿಸ್ಟ್ರಿ, ಇದು ಚೇಂಜ್ ಆಗ್ಬೋದು, ಮಾಡುವ ಸ್ಟೈಲ್ ಚೇಂಜ್ ಆಗ್ಬೋದು, ಡಿಸೈನ್ ಚೇಂಜ್ ಆಗ್ಬೋದು, ಒಂದು ದಿವಸ ಚರ್ಚಿ ಈ ಥರ ಇರಲ್ಲ, ಅದು ಬೇರೆ ಥರ ಇರುತ್ತೆ, ಅದೆಲ್ಲ ಪರವಾಗಿಲ್ಲ, ಆದರೆ ದರ್ಶನ ಚೇಂಜ್ ಆಗಬಾರ್ದು. ಈಗ ನಾವು ಸಮ್ಟೈಮ್ಸ್ ಯೂನಿಫಾರ್ಮ್ ಹಾಕ್ತೀವಿ, ಸಮ್ಟೈಮ್ಸ್ ಯೂನಿಫಾರ್ಮ್ ಹಾಕಲ್ಲ, ಇದೆಲ್ಲ ಮ್ಯಾಟ್ರ್ ಅಲ್ಲ, ಇದು ನಮ್ಮ ಬಟ್ಟೆ, ನಮ್ಮ ವಸ್ತ್ರ, ಆದರೆ ನಮ್ಮ ವಿಷನ್ சேஞ்ச் ಆಗಬಾರ್ದು, நம்முடைய தரிசனம் மாறக்கூடாது. அப்போது அதை வைத்து பார்க்கும்போது நம்ம என்ன பண்ணோன்னு பார்த்தீங்கன்னா, நீங்கள் கவனித்து பார்த்தீங்கன்னாக்கா, இது வந்து பிராண்டும் இல்லை, இது ரீடிசைனும் இல்லை, இது நம்முடைய விஷன், நம்முடைய MCS மிஷனை நம்ம கொண்டு வரணும் அப்படின்னு பார்க்கும்போது இந்த லோகோவில் இருக்கிற ஒரு காரியத்தை நீங்கள் கவனித்து பார்த்தீங்கன்னா, ஒரு முழுசாக இந்த லோகோ என்னவா தெரியுது உங்களுக்கு? விளக்கு. தட் இஸ் வாட் வி வாண்ட் டு ஷோ. ಸೊ ಒಂದು ಪೂರ್ತಿಯಾಗಿ ನೋಡಿದ್ರೆ இந்த ಎಂಟೈರ್ ಫಾರ್ಮ್ ಆಫ್ ದಿಸ್ ಲೋಗೋ ಇಸ್ ಲೈಕ್ ಎ ಲ್ಯಾಂಪ್. ಇನ್ನು ಮುಳು ಲೋಗೋ பார்த்தீங்கன்னா ஒரு ಲ್ಯಾಂಪ್, ಒಂದು ಬೆಳಕು, ದೀಪ ಥರ. ಬೆಳಕಲ್ಲ, ದೀಪ ಅಲ್ವಾ? ದೀಪ ತಾನೇ ಕರೆಕ್ಟ್ ಲ್ಯಾಂಪ್ಗೆ? ದೀಪ, ಹೌದು, ದೀಪನೇ ಕರೆಕ್ಟು. ಸೊ ದೀಪ. ಬೈಬಲ್ನಲ್ಲಿ ದೀಪ ಅಂದರೆ ಏನು ಅಂತ ನೋಡಿದರೆ ಬಿಲೀವರ್. ದೀಪ ಅಂದರೆ பிலீவர். எல்லாம் நல்லா ஞாபகம் வச்சுக்கோங்க. பைபிளில் விளக்கு என்று சொன்னால் விசுவாசிங்க. ಬೈಬಲ್ಲೆ ವಿಳಕ್ಕನ್ನು சொன்னால் ಸಭೆயின் ಅರ್ಥ. ಬೈಬಲ್ನಲ್ಲಿ ನಾವು ಬೆಳಕು ಅಂತ ನೋಡೋಕೆ ಚರ್ಚ್ ಅಂತ ಅರ್ಥ. ಬೈಬಲ್ನಲ್ಲಿ ಬೆಳಕು ಅಂದರೆ ಯೇಸು ಬರುವಿಕೆಗಾಗಿ ಕಾಯ್ತಾ ಇರುವುದು ಅಂತ ಅರ್ಥ. புரியுதுங்களா உங்களுக்கு? பைபிளில் விளக்கு என்று சொன்னால் விசுவாசி, விளக்குன்னு சொன்னால் அது சபை, விளக்குன்னு சொன்னால் இயேசுவின் வருகைக்காக காத்திருப்பது. ஸோ இப்போ நான் உங்களுக்கு கேட்குறேன், ಬೆಳಕಿಗೆ ಎಷ್ಟು ಉದ್ದೇಶ ಇದೆ? ಬೆಳಕಿಗೆ ಎಷ್ಟು ಉದ್ದೇಶ ಇದೆ? எத்தனை நோக்கம் இருக்கு விளக்குக்கு? ஒரே ஒன்று தான். என்னது? என்ன செய்யணும்? ಬೆಳಕಿಗಿರೋದು 10 ಉದ್ದೇಶ ಅಲ್ಲ, ಒಂದೇ ಉದ್ದೇಶ. ಆ ಒಂದೇ ಉದ್ದೇಶ ಏನು ಅಂತ ಹೇಳಿದ್ರೆ ಅದೇನು ಮಾಡಬೇಕು? ಬೆಳಕನ್ನು ಹೊತ್ಕೊಂಡು ಹೋಗಬೇಕು. ಸೊ ಅಷ್ಟೇ ಉದ್ದೇಶ, ಬೆಳಕನ್ನು ಹೊತ್ಕೊಂಡು ಹೋಗಬೇಕು. ಈ ವಚನವನ್ನು ನಾವು ಓದೋಣ. ಮ್ಯಾಥ್ಯೂ ಚಾಪ್ಟರ್ 25 verse 1.
ಪರಲೋಕ ರಾಜ್ಯವು ಆರತಿಗಳನ್ನ ತಗೊಂಡು ಏನನ್ನು ಎತ್ಕೊಂಡು ಹೋಗಂತೆ? ஆரத்திಗಳನ್ನು எத்துக்கொண்டு ಬೆಳಕನ್ನು எத்துக்கொண்டு ಹೋಗೋರು. பிரைஸ் தி. அப்பொழுது பரலோக ராஜ்யம் தங்கள் தீவட்டிகளை பிடித்துக்கொண்டு மணவாளனுக்கு எதிர்கொண்டு போக புறப்பட்ட 10 ಕನ್ನಿಕೆಗಳಿಗೆ ಒಪ್ಪಾಗಿರುತ್ತದೆ. ಪ್ರೈಸ್ ದಿ ಲಾರ್ಡ್. ಆಗ ದೇವರ ರಾಜ್ಯ ಏನಾಗಿದೆಯಂತೆ? 10 ಕನ್ನಿಕೆಗಳು ತಾನು ಮದುವೆ ಮಾಡಿಕೊಳ್ಬೇಕಾಗಿರುವ ಮೊದಲಿಂಗನನ್ನು ಸಂಧಿಸೋದಕ್ಕಾಗಿ ಆರತಿಗಳನ್ನು ಎತ್ಕೊಂಡು ಹೋದ್ರಂತೆ. ಹಾಗಾದರೆ ಅದನ್ನೇ ಈ ಲೋಕದಲ್ಲಿ ರೆಪ್ರೆಸೆಂಟ್ ಮಾಡಿದ್ವಿ. ಹಾಗಾದರೆ ಸಭೆ ನಮ್ಮ ಚರ್ಚ್ ಮಾತ್ರ ಅಲ್ಲ, ಇದು ಎಲ್ಲ ಚರ್ಚಿಗಳು ಈ ಥರನೇ ಇರಬೇಕು. ಅವರು ದೀಪವಾಗಿದ್ದರೆ ಆ ದೀಪವನ್ನು ಎತ್ಕೊಂಡು ಎಲ್ಲಿ ಹೋಗ್ತಾ ಇರಬೇಕು? ಅವರು ಮೊದಲಿಂಗನನ್ನು சந்திப்பதற்கு. அதாவது அந்த தீவட்டிகளை எடுத்துக்கொண்டு கர்த்தராம் இயேசு கிறிஸ்துவின் வருகையை சந்திக்க அவர்கள் எடுத்துக்கொண்டு போகணும். அப்போ இந்த விளக்கை எது வரைக்கும் எடுத்துகிட்டு போகணும்? அவர் வர வரைக்கும். அவ்வளோ புரிஞ்சுச்சுங்களா? ಅವ್ರು ಬರೋವರೆಗೆ ಏನು ಎತ್ಕೊಂಡು ಹೋಗ್ಬೇಕು ನಾವು? ಹಾಗಾದರೆ MCS ಮಿಷನ್ನ ದರ್ಶನನೇ ಅದುವೇ. ಕರ್ತ ಯೇಸು ಬರೋವರೆಗೆ ಬೆಳಕನ್ನು ಎತ್ಕೊಂಡು ಹೋಗ್ಬೇಕು ನಾವು. ಪ್ರೈಸ್ ದಿ ಲಾರ್ಡ್. ಅವರು ವரும் ವரைக்கும். ಸೊ ಅದರಿಂದ ಲ್ಯಾಂಪ್ ಇರೋದು ಒಂದೇ ಒಂದು ಉದ್ದೇಶಕ್ಕೆ, ಬೆಳಕನ್ನು ಹೊತ್ಕೊಳ್ಳೋಕ್ಕೆ. ಆ ಬೆಳಕು ಎಷ್ಟುವರೆಗೆ? ಯೇಸು ಬಂದ ಮೇಲೆ ನಾವು ಹೊತ್ಕೊಳ್ಬೇಕಂತ ಅಗತ್ಯ ಇಲ್ಲ. ಲೋಕಕ್ಕೆ ಬೆಳಕಾದವನು ನಮ್ಮ ಹತ್ರ ಬಂದುಬಿಡ್ತಾನೆ, ನಮಗೆ ಬೇಕಾ? அவருடைய வருகை வரைக்கும் நாம் தீபத்தை எடுத்துக்கொண்டு போக வேண்டும். புரிஞ்சுங்களா? அப்போது MCS மிஷன் என்ன? ஆண்டவர் வருகை வரைக்கும் அந்த புத்தியுள்ள கன்னிகைகளாக நாம் விளக்கை எண்ணெயோடு எடுத்துக்கொண்டு போக வேண்டும். ಪ್ರೈಸ್ ದಿ ಲಾರ್ಡ್. ಸೊ ಇದುವರೆಗೆ ನಿಮಗೆ ಓವರಾಲ್ ಲೋಗ ಅರ್ಥ ಆಗಿರುತ್ತೆ. ಈ ಲೋಗದಲ್ಲಿ 2 ಭಾಗ ಇದೆ. ಈ ಲೋಕದಲ್ಲಿ ನಾವು ಮಾಡುವಾಗ 2 ಭಾಗ ಮಾಡಿದ್ದೀವಿ. ಮೊದಲನೇದಾಗಿ ಇನ್ನರ್ ಲೈಫ್, ಒಳಗಿರುವ ಜೀವಿತ. இந்த மிஷனில் இருக்கும்போது உள்ளே இருக்கிற நம்முடைய வாழ்க்கை, ಕರ್ತನೊಳಗಿರೋ ನಮ್ಮ ಜೀವನ, ಅದು ಏನಾಗಿರಬೇಕು ಅಂತ ಹೇಳಿದ್ರೆ, ಇಲ್ಲಿ ನಾವು ಒಂದೊಂದು ಪಾರ್ಟನ್ನು ಈಗ ನಾನು ಟೋಟಲ್ ಆಗಿ ಈ ಲೋಕದಲ್ಲಿ 7 ಭಾಗ ಇದೆ. ಎಷ್ಟು ಭಾಗ ಇದೆ? ಇದರಲ್ಲಿ 7 ಎಲಿಮೆಂಟ್ಸ್ ಇருக்கு, 7 ಭಾಗಗಳು. ಒಂದೊಂದಾಗಿ ನಿಮ್ಗೆ ಹೇಳ್ತೀನಿ. ಮೊದಲನೇದಾಗಿ ನಾವು ನೋಡಿದರೆ ಅದು ಇನ್ನರ್ ಲೈಫ್, ಅಂದರೆ ಇದುವೇ ಫೌಂಡೇಶನ್. ಇದು ಇಲ್ಲ ಅಂದರೆ ನಮ್ಮ ಚರ್ಚ್ ಸತ್ತೋದ ಚರ್ಚ್ ಅಂತ ಅರ್ಥ. ಇಸ್ ದಟ್ ಕ್ಲಿಯರ್ ಟು ಯು? ನಮ್ಮೆಲ್ಲ ಅವ್ರು ಕೂಡ ವರ್ಕ್ பண்ணுற ಎಲ್ಲರಿಗೂ தெரியுதுங்களா? ಇದು ಇಲ್ಲ ಅಂದರೆ ನಮ್ಮ ಚರ್ಚ್ ಬಂದು ಜೀವ ಚರ್ಚ್, ಜೀವಂತವುಳ್ಳ ಚರ್ಚ್ ಅಲ್ಲ, ಒಂದು ಸತ್ತೋಗಿರೋ ಚರ್ಚ್, ಡೆಡ್ ಚರ್ಚ್. ಏನಿರಬೇಕು ನಮ್ಮ ಹತ್ರ? ಮೊದಲನೇದಾಗಿ ನಾವು ಏನು ಕ್ಯಾರಿ ಮಾಡಬೇಕು ಅಂತ ಹೇಳಿದ್ರೆ, ಏನು ಒತ್ಕೊಂಡು ಹೋಗಬೇಕು ನಾವು? ಇದು ಲ್ಯಾಂಪ್ ಸ್ಟ್ಯಾಂಡ್ ಕಾಣಿಸ್ತಾ ಇದೆಯಾ? ಹಾಗಾದರೆ ಈ ಲ್ಯಾಂಪ್ ಸ್ಟ್ಯಾಂಪ್ ನಾವೇ ಆಗಿದ್ವಿ. ಅದರಲ್ಲಿ ಯಾವುದನ್ನು ಒತ್ಕೊಂಡು ಹೋಗಬೇಕು? ದೇವರ வாக்கியவನ್ನ. நீங்களும் நானும் முதலாவது நமக்குள்ளாக தேவனுடைய வசனத்தை சுமக்கணும். இது ரொம்ப ரொம்ப முக்கியமானது. முதலாவதாக நம்முடைய ஆத்துமாவிலே வசனம். ஸோ இதை நம்ம ஆத்துமான்னு சொல்லுவோம். என்ன சொல்லுவோம்? இது ಆತ್ಮ. ಆತ್ಮಾವಳೆ ದೀಪ ಇರಲಿಲ್ಲ. ಸೊ ಅದಾದ ವೆಳಿಚத்தில் ಆರತಿಯಲ್ಲಿ ದೀಪ ಇದೆಯಲ್ಲ, ಆ ಥರ ನಮ್ಮ ಆತ್ಮದಲ್ಲಿ ದೇವ್ರ ವಾಕ್ಯ ಇರಬೇಕು. புரியுதுங்களா? ஸோ தேவனுடைய வார்த்தை நமக்குள்ளாக இருக்கணும். அடுத்ததாக ಇದರಲ್ಲಿ ಇನ್ನೊಂದು ಭಾಗ ಬರುತ್ತೆ. ಅದು ಯಾವುದು ಕಾಣ್ತಾ ಇದೆಯಾ? ಪಾರಿವಾಳ ಕಾಣ್ತಾ ಇದೆಯಾ ಶೇಪು? ಆ ಪಾರಿವಾಳ ಏನು ಬಗ್ಗೆ ಮಾತಾಡುತ್ತಂದರೆ, ನಮಗೆ ಎಣ್ಣೆ, ಬುದ್ಧಿ ಉಳ್ಳ ಕಣ್ಣಿಗೆ ಏನು ತಗೊಂಡು ಹೋದ್ರು? ಅವರ ದೀಪದಲ್ಲಿ ಏನು ತಗೊಂಡು ಹೋದ್ರು? ಎಲ್ಲರ ಹತ್ರ ದೀಪ ಇತ್ತು, ಆದರೆ ಬುದ್ಧಿ ಉಳ್ಳವ್ರ ಹತ್ರ ಮಾತ್ರ ಏನಿತ್ತು? ಎಣ್ಣೆ ತಗೊಂಡೋದ್ರು. ಆ ಥರ ನಮ್ಮ ದೀಪ ಯೇಸು ಬರೋವರೆಗೆ ಇರಬೇಕಂದ್ರೆ ಪವಿತ್ರಾತ್ಮದಲ್ಲಿ ತುಂಬಿ ಬಾಳಬೇಕು ನಾವು. பரிசுத்தாவியானவர் நம்ம உள்ள நிரம்பி வாழணும். அப்போ இந்த மிஷனில் பாஸ்டர், விசுவாசி, சர்ச்சில் இருக்கிறவங்க எல்லாருமே முதலாவது தேவனுடைய வசனத்தை சுமக்கணும். அடுத்து ಆವಿಲೆ, ಪರಿಶುದ್ಧ ಆವಿಲೆ. ಇದಕ್ಕೆ ಈ ಒಂದು ಎಣ್ಣೆಗೆ ಇನ್ನೊಂದು ಅರ್ಥ ಇದೆ ಬೈಬಲ್ನಲ್ಲಿ. ಒಂದು ಪವಿತ್ರಾತ್ಮ, ಇನ್ನೊಂದು ಪ್ರೇಯರ್. ಅರ್ಥ ಆಗುತ್ತಾ? எண்ணெய்க்கு 2 அர்த்தம் இருக்குது பைபிளில். ஒன்று பரிசுத்த ஆவியானவர், இன்னொன்று என்ன? ஜெபம். ஏன்னா எங்கெல்லாம் வந்து ஜெபம் பண்ணாங்களோ அங்கே எண்ணெய் பூசினார்கள். ಪ್ರೇಯರ್ ಮಾಡುವಾಗಲ್ಲ ಯೇಸು ಎಣ್ಣೆ ಹಚ್ಚಿ ಪ್ರೇಯರ್ ಮಾಡಿದ್ರು. ಸೊ ಎಣ್ಣೆಗೆ 2 ಅರ್ಥ ಇದೆ. ಅದು ಒಂದು ಪವಿತ್ರಾತ್ಮ, ಇನ್ನೊಂದು ಪ್ರಾರ್ಥನೆ. ಹಾಗಾದರೆ ನಮ್ಮ ಸಭೆಯಲ್ಲಿರುವ ಪ್ರತಿಯೊಬ್ಬರಿಗೆ ಏನಿರಬೇಕು? ಪರಿಶುದ್ಧ ಆತ್ಮ ಮತ್ತು ಪ್ರಾರ್ಥನೆ. ಇದು ಬಹಳ ಮುಖ್ಯ. ಪರಿಶುದ್ಧಾತ್ಮ ಇಲ್ಲದೆ, ಪ್ರೇಯರ್ ಇಲ್ಲದೆ, ಇದು ಡೆಡ್ ಚರ್ಚ್. ಇದುವೇ ಫೌಂಡೇಶನ್. ಮೂರನೇದಾಗಿರುವಂಥ ಭಾಗ ಯಾವುದಂದರೆ ಫೈರ್. ಫೈರ್ ಕಾಣ್ತಾ ಇದೆಯಾ? ಬೆಂಕಿ ಕಾಣ್ತಾ ಇದೆಯಾ? ಸೊ ಫೈರ್. ಈ ಫೈರ್ ಏನು ಬಗ್ಗೆ ಮಾತಾಡುತ್ತೆ ಅಂತ ಹೇಳಿದ್ರೆ, ಪವಿತ್ರತೆ.
ಹೋಲಿನೆಸ್, ಪವಿತ್ರತೆ, ಪರಿಶುದ್ಧತ್ವ. ಫೈರ್ಗೆ ಇನ್ನೊಂದು ಅರ್ಥ ಶಕ್ತಿ. ಹಾಗಾದರೆ ನಮ್ಮ ಚರ್ಚಲ್ಲಿರುವ ಒಬ್ಬೊಬ್ರಿಗೂ ವಿಷನ್ ಆಗಿರಲಿ, ಮಿಷನ್ನಲ್ಲಿರುವ ವರ್ಕರ್ಸ್ ಆಗಿರಲಿ, ವಿಶ್ವಾಸಿಗಳಾಗಿರಲಿ, ಅದರೆಲ್ಲದರಲ್ಲಿ ಏನಿರಬೇಕು ಅಂದರೆ ಪರಿಶುದ್ಧತೆ ಇರಬೇಕು. இங்கே அசுத்தமாக இருந்துக்கிற ஆண்டவருக்கு சாட்சியாக இருக்க முடியாது. நம்முடைய மிஷனில் இருக்கிறவங்க ஒர்க்கர்ஸாக இருக்கட்டும், விசுவாசியாக இருக்கட்டும், அசுத்தமாக இருந்து எப்படி கண்டருக்கு சாட்சியாக இருக்க முடியும்? ಹಾಗಾದರೆ ಪರಿಶುದ್ಧம் வேணும். அதோடு ಕೂಡ என்ன வேணும்? ಆಂಡವರು கொடுக்குற ಶಕ್ತಿ வேணும், ಬಲ ಬೇಕು. ಹಾಗಾದರೆ ನಮ್ಮ ಮಿಷನ್ನ ಫೌಂಡೇಶನ್ ಯಾವುದು? 3 ಎಲಿಮೆಂಟ್ಸ್ ಹೇಳಿ. முதலாவது லேம்ப் ஸ்டாண்ட், தேவனுடைய வசனத்தை நாம் சுமக்கிற அந்த தீபமாக இருக்கணும். அடுத்ததாக பரிசுத்த ஆவியானவரும் ஜெபமும் இருக்கணும். அடுத்ததாக பரிசுத்தமும் சக்தி இருக்கணும். இது என்ன வாழ்க்கை? ಇನ್ನರ್ ಲೈಫ್. ಇದು ಫಸ್ಟ್ ನಮக்குள்ளே இருக்கணும். ಇದು ನಮ್ಮ ಒಳಗೆ ಇರಬೇಕು. ಅಷ್ಟು ಕ್ಲಿಯರ್ ಆಯ್ತಾ? ಹಾಗಾದ್ರೆ ನಮ್ಮ ಒಳಗೆ 3 ವಿಷಯ ಇರಬೇಕು. ಈ ಲೋಕ ನಿಮಗೆ ಜ್ಞಾಪಕಪಡಿಸುತ್ತೆ. MCS ಮಿಷನ್ನಲ್ಲಿ ಮೊದಲು ಇದು ಇರಬೇಕು. ಏನದು? ದೇವರ ವಾಕ್ಯವನ್ನು ಒತ್ಕೊಂಡಿರಬೇಕು ನಮ್ಮ ಆತ್ಮದಲ್ಲಿ. ಎರಡನೇದಾಗಿ ಪರಿಶುದ್ಧ ಆತ್ಮ ಪ್ರಾರ್ಥನೆ ಇರಬೇಕು. ಮೂರನೇದಾಗಿ ಪರಿಶುದ್ಧತ್ವನು ಶಕ್ತಿಯೂ ಇರಬೇಕು. ಇದೆಲ್ಲ ಇದ್ರೇನೆ MCS ಮಿಷನ್. ಸೊ ಇದು ಮೊದಲು ಇರಬೇಕು ನಮಗೆ. ಹಾಗಾದರೆ ನಮ್ಮ ಒಂದು ಈ ಲೋಕದಲ್ಲಿ ನಮ್ಮ ಸಭೆಗೆ ಏನು ಹೇಳ್ತಾ ಇದ್ದೀವಿ, ನಮ್ಮ ಮುಂದೆ ಬರುವ ಜನ್ರೇಷನ್ಗೆ ಏನು ಹೇಳ್ತಾ ಇದ್ದೀವಿ? ಈಗ ನಾವು ಇರಲ್ಲ, ಅವ್ರು ಇರ್ತಾರೆ. ಇವಾಗಲೇ ನನ್ನ ಸಹೋದರಿಗೆ ಹೇಳ್ತಾ ಇದ್ರೆ, ಯಾಕೆ ಹಿಂಗೆ ಮಾತಾಡ್ತಾ ಇದ್ರೆ, ಏನಾದರೂ ಡಾಕ್ಟ್ರ್ ಹೇಳ್ಬಿಟ್ರ ಇನ್ನೊಂದು ಸ್ವಲ್ಪ ದಿನಾನೇ ಇರ್ತಾರೆ ಅಂತ. ಹಂಗಿಲ್ಲ. ವಿಷಯ ಏನಂತ ಹೇಳಿದ್ರೆ, ನಾವು ದೇವ್ರ ಚಿತ್ತವಾದರೆ ನಾನು ಒಂದು ವೇಳೆ 100 ವರ್ಷ ಇರ್ಬೋದು. ಒಂದು ವೇಳೆ ದೇವ್ರ ಚಿತ್ತ ಇಲ್ಲ ಅಂದರೆ ನೆಕ್ಸ್ಟ್ ದಿನ ಕೂಡ ಇರಲ್ಲ. ಹಂಗಿಲ್ಲ, ನಾವು ರೆಡಿಯಾಗಿರ್ಬೇಕಲ್ಲ. ಬಿ ಪ್ರಿಪೇರ್ಡ್ ಅಂತ ಪ್ರಿಪೇರ್ ಮಾಡಬೇಕಲ್ಲ ಚರ್ಚನ್ನು. ಹಾಗಾದ್ರೆ ನಾವು ಚೆನ್ನಾಗಿರುವಾಗಲೇ ಪ್ರಿಪೇರ್ ಮಾಡಿಬಿಡ್ಬೇಕಲ್ಲ. ಹಾಗಾದರೆ ನಾವು ನಮ್ಮ ಸಭೆ ಒಳಗಿನ ಜೀವಿತ ಹೆಂಗಿರಬೇಕು ಅಂತ ನಿಮ್ಗೆ ಅರ್ಥ ಆಯಿತು. ಅರ್ಥ ಆಯ್ತಾ? ಇದೆಲ್ಲ ಇಲ್ಲ ಅಂದರೆ, ಈ ವಿಷಯ ನಮ್ಮ ಚರ್ಚಿನಲ್ಲಿ ಇಲ್ಲ, ನಮ್ಮ ಬಿಲೀವರ್ಸಲ್ಲಿಲ್ಲ, ನಮ್ಮದು MCS ಮಿಷನ್ ವರ್ಕ್ ಮಾಡೋರಿಲ್ಲ, ಮಿಷನ್ನಲ್ಲಿ ಇಲ್ಲ ಅಂದರೆ ಅವ್ರಿಗೆ ಏನಿಲ್ಲ? ಫೌಂಡೇಶನೇ ಇಲ್ಲ. ಇದು ನಮ್ಮ ಫೌಂಡೇಶನ್. ದಿಸ್ ಇಸ್ ವಾಟ್ ವಿ ಬಿಲೀವ್. ಇದು ಇದ್ದರೆ ನಮ್ಮನ್ನು ಯಾರು ಕಿತ್ತಾಕಕ್ಕಾಗಲ್ಲ. ಯಾರಿಗಾದ ಅರ್ಥ ಆಯ್ತಾ? இது நம்மகிட்ட இருந்துச்சுன்னா நம்மளை ஒருத்தரும் தூக்கி போட முடியாது. இதுதான் நம்முடைய ಅಸ್ಥಿಭಾரம். ಈಗ ಮೊದಲು 3 ಭಾಗ ನಿಮಗೆ ಹೇಳಿಬಿಟ್ಟೆ. ಇನ್ನೊಂದು ಭಾಗ ಯಾವುದು ಅಂತ ನೋಡಿದರೆ, ಸೊ ನಾವಿಲ್ಲೇನು ನೋಡ್ತಾ ಇದ್ದೀವಿ? ನಾವು ಏನು ಆ್ಯಕ್ಟಿವಿಟೀಸ್ ಮಾಡ್ತೀವೋ, ಏನು ಪ್ರೋಗ್ರಾಮ್ಸ್ ಮಾಡ್ತೀವೋ, ಎಲ್ಲಕ್ಕಿಂತ ಮೇಲಾಗಿ ನಾವು ದೇವರ ವಾಕ್ಯದಲ್ಲಿರಬೇಕು, ಪವಿತ್ರಾತ್ಮದಲ್ಲೂ ಪ್ರಾರ್ಥನೆಯಲ್ಲಿರಬೇಕು, ಪರಿಶುದ್ಧತೆಯಲ್ಲೂ ಮತ್ತು ದೇವರ ಬಲದಲ್ಲಿ ನಿಲ್ಲಬೇಕು. ಇದು ಬಹಳ ಮುಖ್ಯ. ಇದು ನಮ್ಮ MCS ಮಿಷನ್ ಲೋಗೋ ನಮಗೆ ಯಾವಾಗಲೂ ಜ್ಞಾಪಕಪಡಿಸುತ್ತೆ. ಒಂದು ವೇಳೆ ನಾಳೆ ಸೇವಕರು ಬರ್ತಾರೆ ಇಲ್ಲಿ, ನಮ್ಮ ಮಕ್ಕಳೇ ಎದ್ದೇಳ್ಬೋದು, ಸೇವ್ ಮಾಡ್ಬೋದು. ಆವಾಗ ನೀವು ಯು ಮಸ್ಟ್ ಚೆಕ್ ಇನ್ ವೆದರ್ ದೇ ಆರ್ ಆನ್ ದ ಫೌಂಡೇಶನ್. MCS மிஷன் லோகோ பார்த்தீங்களா? அந்த லோகோ என்ன சொல்லுது தருமான்னு சொல்கிற அளவுக்கு நீங்கள் பலமாக அதில் சாட்சியாக இருக்கணும். ப்ரைஸ் தி லார்ட். இந்த ಫೌಂಡೇಶನ್ இல்லைன்னா அவங்கள ஏற்றுக்கக்கூடாது. நம்ம ಈ ಫೌಂಡೇಶನ್ ಇಲ್ಲದ್ರೆ ಅವ್ರ ಸೇವಕರು ಮಾಡಬಾರ್ದು. ನೀವು ಮಾಡ್ತೀರಾ? ಈ ಒಂದು ಅಸ್ಥಿಭಾರ ಇಲ್ಲದೆ ಒಬ್ಬರು ಸೇವೆ ಮಾಡಿದರೆ ಸೇವಕರಾದರೆ ಏನಾಗ್ತಾರೆ? ಖಂಡಿತವಾಗಿ ಅದು ದೇವರ ಮಾರ್ಗದಲ್ಲಿ ಇರಲ್ಲ. ಸೊ ನಮ್ಮ MCS ಮಿಷನಲ್ಲಿ ಇದುವೇ ನಮ್ಮ ಸಿದ್ಧಾಂತ. ಅವರ್ ಫಿಲಾಸಫಿ is foundation. The foundation comes from the word of God, from the Holy Spirit, prayer, holiness and the power of God. Next, moving forward, ಇದರಲ್ಲಿ ಇನ್ನೂ 3 ಭಾಗ ಇದೆ. ಅದು ಯಾವುದು? ಔಟರ್ ಕಾಲಿಂಗ್ ಅಂದರೆ ನಮ್ಮ ಮಿಷನ್. MCS ಮಿಷನ್ ಅಂತ ಯಾವಾಗಲೂ ಹೇಳ್ತಿರಲ್ಲ. ಮಿಷನ್ ಅಂತ ಹೇಳಿದ್ರೆ ನಮಗೆ ಬರೀ ದೇವ್ರು ಬಂದು ಒಳಗೆ ಏಸಪ್ಪನಲ್ಲಿ ಬಾಳೋದಕ್ಕೆ ಮಾತ್ರ ಅಲ್ಲ, ஏசப்பனுக்காಗಿ ಮಾಡುವ ಕೆಲಸನೂ ಕೊಟ್ಟಿದ್ದಾರೆ. ஏசுக்காக வாழ்கிற வாழ்க்கை மட்டும் இல்லை, ஏசுக்காக ஊழியத்தையும் கொடுத்துருக்கா. ಹಾಗಾದರೆ ನಮ್ಮ ಔಟರ್ ಆಗಿ ನೋಡೋದ್ರಾಗೆ ಏನೇನು ನೋಡ್ತೀರಾ? ಮೊದಲನೇದಾಗಿ ವಾಟ್ ವಿ ಆರ್ ಸೆಂಟ್ ಟು ಡೂ. ನಾವು ಏನೇನು ಮಾಡೋದಕ್ಕೆ ದೇವರು ನಮ್ಮನ್ನು ಕಲಿಸಿದ್ದಾರೆ. ಮೊದಲಾಗಿ ಏನು ನೋಡ್ತಾ ಇದ್ದೀರಾ? ಒಂದು ಫಿಶ್ ಶೇಪ್ ನೋಡ್ತಾ ಇದ್ದೀರಾ? ஒரு மீனுடைய வடிவம் தெரியுதா உங்களுக்கு? ಕಾಣ್ತಾ ಇದೆಯಾ ಇಲ್ವಾ? ಒಂದು ಫಿಶ್ ಶೇಪ್ ಬ್ಯಾಕ್ಗ್ರೌಂಡಲ್ಲಿ ಕಾಣ್ತಾ ಇದೆಯಾ? ಆ ಫಿಶ್ ಶೇಪ್ ಏನನ್ನು ತೋರಿಸುತ್ತೆ ಅಂದರೆ ಆತ್ಮ. ಅದು ಏನು ತೋರಿಸುತ್ತೆ? ಆ ಫಿಶ್ ಶೇಪ್ ಇದೆಯಲ್ಲ, ಅದು ಆತ್ಮವನ್ನು ನಮಗೆ ತೋರಿಸುತ್ತೆ. ಅಂದರೆ ಅರ್ಥ ಏನು? ಎನ್ பின்னால் வாருங்கள், உங்களை மீன் பிடிக்கிறவர்களாக அல்ல மனிதர்களை பிடிக்கிறவர்களாக மாற்றுவேன். ನನ್ನ ಹಿಂದೆ ಬನ್ನಿರಿ, ನಾನು ನಿಮ್ಮನ್ನು ಮೀನು ಹಿಡಿಯೋರಾಗಿ ಅಲ್ಲ ಮನುಷ್ಯರನ್ನ ಹಿಡಿಯೋರಾಗಿ. MCS ಮಿಷನ್ ಇದು ಏನಕ್ಕಾಗಿ ದೇವರು ಕಳಿಸಿದ್ದಾರೆ? ಆತ್ಮಗಳನ್ನು ಸಂಪಾದಿಸೋದಕ್ಕಾಗಿ. ನಾವು ಆತ್ಮ ಸಂಪಾದಿಸಬೇಕು. ಇದು ನಮ್ಮ ವಿಷಯ. ಅದಕ್ಕೆ ಲೋಕದಲ್ಲೇ ಅದನ್ನು ಆಗ್ಬಿಟ್ಟಿದ್ವಿ.
லோகோவிலே போட்டதுக்கு காரணம் மறந்துடாதீங்க. நம்ம எவ்வளோ மக்கள் ಇದ್ದೀರಾ, ಮರ್ತೋಗ್ಬಿಡ್ಬೇಡಿ. ನಾಳೆ ಫ್ಯೂಚರ್ನಲ್ಲಿ ಯಾರು ಹೆಂಗೆ ಮಾಡಿದ್ರು ಆಸ್ಕ್ ದೆಮ್ ಟು ಸಿ ದ ಲೋಗೋ. இந்த லோகோவை பாருங்க, இந்த அடையாளத்தை பாருங்க, இதுதான் எம்சிஎஸ் மிஷன். ಮಾತಿರಾದೀங்க. ನಾಳೆ ಯಾರೋ ದೊಡ್ಡ ಫಾರಿನರ್ ಬರ್ತಾರೆ, ಬಂದು ಇದನ್ನು ಕೊಡ್ತೀನಿ ಹಿಂಗೆ ಮಾಡಿಬಿಡು. ನೋ 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 ನೋ. ಅವರ್ ವಿಷನ್ ಈಸ್ ಪ್ರೈಸ್ಲೆಸ್. ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. எவ்வளோ பெரிய பணக்காரன் வந்து எவ்வளோ பணத்தை கொடுத்தாலும் தரிசனத்தை வித்துடாதீங்க. புரியுதுங்களா அவங்களுக்கு நான் சொன்னது? யார் ಬಂದು ಎಷ್ಟು ದುಡ್ಡು ಕೊಟ್ಟರು ನಮ್ಮ ದರ್ಶನನ ಮಾರಾಕ್ಬಿಡ್ಬೇಡಿ. ಸೇನೋ ದರ್ಶನ ಇರಲಿ. ದರ್ಶನ 100 ತಲಾಂತರನ ಆಶೀರ್ವದಿಸುತ್ತೆ. ಅವ್ನು ಕೊಡುವ ದುಡ್ಡು ಒಂದು 10 ವರ್ಷದಲ್ಲಿ ಖಾಲಿ ಆಗಿಬಿಡುತ್ತೆ. ಸೊ ನಮ್ಮ ದರ್ಶನ ಬಿಟ್ಕೊಡದೆ ಅದರಲ್ಲಿ ಮೊದಲನೇದಾಗಿ ಏನಿದೆ, ಆತ್ಮ ಸಂಪಾದಿಸಬೇಕು. ಸೊ ನಾವು ಹೊರಗೆ ಹೋಗಿ ಏನು ಮಾಡಬೇಕು, ಆತ್ಮ ಸಂಪಾದಿಸಬೇಕು. ಪ್ರೈಸ್ ದಿ ಲಾರ್ಡ್. ಆಮೇಲೆ ನಾವು ಒಂದು ವೇಳೆ ಆತ್ಮ ಸಂಪಾದಿಸ್ತಾ ಇಲ್ಲ ಅಂದರೆ ನಾವು ಏನು ಮಾಡ್ತಾ ಇದ್ರು ದೇವ್ರು ನಮ್ಮನ್ನು ಮಹಿಮೆಪಡಿಸ್ತಾ ಇಲ್ಲ. ஆத்ம ஆதாயம் பண்ணலன்னா நம்ம என்ன செய்துட்டு இருந்தாலுமே ஆண்டவர் மகிமைப்படுத்தல. ನೆಕ್ಸ್ಟು ಇನ್ನೊಂದು ಯಾವುದಿದೆ ಕಾಣ್ತಾ ಇದೆಯಾ? ಸೊ ಎಮ್ಸಿಎಸ್ ಮಿಷನ್ ಬರೀ ಆತ್ಮ ಸಂಪಾದಿಸೋದು ಮಾತ್ರ ಅಲ್ಲ, ಅದು ಏನು ಹೇಳ್ತದೆ, ಇದು ಲೋಕಲ್ ಮಿಷನ್ ಅಲ್ಲ, ವರ್ಲ್ಡ್ ಮಿಷನ್. ಎಮ್ಸಿಎಸ್ ಮಿಷನ್ ಬರೀ ಲೋಕಲ್. ಹಿಂಗೆ ಪ್ರೇಯರ್ ಮಾಡೋ ಕೂಡ ಹೇಳಿದ್ರಿ, ಬೆಂಗಳೂರು ಪಟ್ಟಣಕ್ಕೆ ಮಾತ್ರ ಅಲ್ಲ, ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಸ್ಟೇಟ್ ಮಾತ್ರ, ನಾವು ವರ್ಲ್ಡ್, ಇಡೀ ಲೋಕಕ್ಕೆ ನಾವು ಸಾರಬೇಕು ಸುವಾರ್ತೆಯನ್ನು. ಯೇಸು ಏನು ಹೇಳಿದ್ರು, ನಮ್ಗೆ ವಚನ ತಗೊಂಡ ಟೈಮ್ ಆಗುತ್ತೆ, ಸರ್ವ ಸೃಷ್ಟಿಗಳಿಗೆ ಹೋಗಿ ನೀ ಸುವಾರ್ತೆಯನ್ನು ಸಾರು. ஆக்ட்ஸ் சாப்டர் 1:8 ಏನು ಹೇಳ್ತದೆ, நீங்கள் பரிசுத்த ஆவியின் பலத்தை பெற்றுக்கொண்டு உலகத்தின் முடிவு வரைக்கும் எனக்காக ಸಾಕ್ಷಿಯಾಗಿ இருங்க, ಲೋಕದ ಅಂತ್ಯದವರೆಗೆ ನನಗೆ ನೀವು ಸಾಕ್ಷಿಯಾಗಿರಬೇಕು ಅಂತ ಹೇಳಿ. ಹಾಗಾದರೆ ಸೊ ಎರಡನೇದಾಗಿ ನಾವೇನು ನೋಡ್ತಾ ಇದ್ದೀವಿ, ವರ್ಲ್ಡ್ ಏನು ಹೇಳುತ್ತೆ, ಎವ್ರಿ ಟಂಗ್, ಎವ್ರಿ ನೇಷನ್, ಎವ್ರಿ ಕಲ್ಚರ್ ವಿ ನೀಡ್ ಟು ರೀಚ್ ಫಾರ್ ಜೀಸಸ್. ಯೇಸುಗಾಗಿ ಎಲ್ಲ ಭಾಷೆ. ಅದಕ್ಕೆ ನಮ್ಮ ಚರ್ಚಲ್ಲಿ ಎಲ್ಲ ಭಾಷೆಯನ್ನು ನಾವು ಮುಖ್ಯತ್ವ ಕೊಡ್ತೀವಿ, ಎಲ್ಲ ಭಾಷೆಯನ್ನು ಸ್ವೀಕರಿಸ್ಕೊಳ್ತೀವಿ. ಯಾಕಂದರೆ ಯೇಸು ಕ್ರಿಸ್ತನ ಒಂದು ಸ್ವಾರ್ಥ ಎಲ್ಲ ಭಾಷೆ, ಎಲ್ಲ ಜನ, ಎಲ್ಲರಿಗೂ ಹೋಗಿ ಸೇರಬೇಕು. ಈಗ ಯಾವುದು ಉಳಿದಿದೆ, 6th one, ಅದು ಯಾವುದು? ಟ್ರಂಪಟ್ ಕಾಣ್ತಾ ಇದೆಯಾ? ಕ್ಯಾನ್ ಯು ಸಿ ದ ಶೇಪ್? ಟ್ರಂಪಟ್ ನೋಡ್ತಾ ಇದ್ದೀರಾ? ಟ್ರಂಪಟ್ ಕಾಣ್ತಾ ಇದೆಯಾ? ತುತ್ತೂರಿ ಕಾಣ್ತಾ ಇದೆಯಾ ಅಂತ ಕೇಳ್ತಾ ಇದ್ದೀನಿ. தெரியலன்னா கிட்ட வந்து உட்காந்து பாருங்க. ஸோ இங்கே ட்ரம்பட் தெரியுதுங்களா உங்களுக்கு? அப்போ ட்ரம்பட், துத்தூரி, எக்காலம், தமிழ் வார்த்தை எக்காலம். அந்த எக்காலம் எதை குறிக்குது? ಯೇಸು வருகிறார், ಯೇಸು வருகிறார், ಯೇಸು ಕ್ರಿಸ್ತನು ಬರ್ತಾ ಇದ್ದಾನೆ. ಸೊ ಈ ಲೋಕದಲ್ಲಿ ಒಂದರಲ್ಲಿ நம்ம என்ன காமிக்கணும், ஆண்டவர் வருகையை எதிர்நோக்குற சபையாக இருக்கணும். ಈಗ ಯೇಸು ಕ್ರಿಸ್ತನ ಬರುಗೆ ಹೆಂಗಾಗ್ಬಿಟ್ಟಿದಂದರೆ, ನಮ್ಮ ಮನೆಯಲ್ಲಿ ಹಳೆ ಸಾಮಾನೆಲ್ಲ ಎಲ್ಲಿಡ್ತಾರೆ, எங்கே வைக்க, பழைய சாமான்லாம் எங்கே வைக்கிறாங்க? எங்கன்னா மேலே தூக்கி வச்சிடுறது இல்லையா? அப்போ எப்போ எடுக்கிறாங்க மறுபடியும்? அதை ವರ್ಷದಲ್ಲಿ ஒரு தடவை ಕ್ಲೀನ್ பண்ணும்போது எடுக்கிறாங்க. ಈಗ ಯೇಸು ಬರ್ತಾ ಇದ್ದಾನೆ ಎಂಬುದು ಚರ್ಚಲ್ಲಿ ಆ ಥರ ಆಗ್ಬಿಟ್ಟಿದೆ. ತಗೊಂಡು ಎಲ್ಲೋ ಇಟ್ಬಿಟ್ಟಿರ್ತಾರೆ, ಯಾವಾಗಲೂ ಅದು ಒಂದು ಸಾರಿ ಅದ್ರ ಬಗ್ಗೆ ಮಾತಾಡ್ತಾರೆ. ನಾವು ಹೋಗ್ತಾ ಇರೋದು ಯೇಸುವನ್ನು ಸಂಧಿಸೋದಕ್ಕಾಗಿನೇ. நாம் ஒவ்வொரு நாளும் கடந்து போவதே இயேசுவை சந்திப்பதற்காக தான். ஆகையால் எம்சிஎஸ் மிஷனில் இதை மறந்துடக்கூடாது. நீங்கள் மறந்துடக்கூடாது. நாம் ಎங்கே போயிட்டுருக்குறோம்? ಆಂಡವರುடைய ವರ್ಗಕ್ಕೆ போயிட்டுருக்குறோம். ಈಗ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ ಅಂದರೆ ಅವ್ರು ಎಲ್ಲಿ ಹೋಗ್ತಾ ಇರ್ತಾರೆ? எங்கே போகணும்னு தெரியல, எங்கே போயிட்டுருப்பாங்க? எங்கே போகணும்னு தெரியல, எங்கே போயிட்டுருப்பாங்க? அங்கேயும் இங்கேயும் ಅಲೆಮೋದಿಟ್ಟು இருப்பாங்க, ಅಲ್ಲಿ ಇಲ್ಲಿ ಸುತ್ತಾ ಇರ್ತಾರೆ. ಎಮ್ಸಿಎಸ್ ಮಿಷನ್ ಸುತ್ತೋದಕ್ಕಾಗಿ ಅಲ್ಲ, ನೇರವಾಗಿ ಒಬ್ಬನ್ನ ಸಂಧಿಸೋದಕ್ಕಾಗಿ ಹೋಗ್ತಾ ಇದೆ. ಅದು ಕರ್ತನಾದ ಯೇಸು ಕ್ರಿಸ್ತನು. ಅರ್ಥ ಆಯ್ತಾ ನಿಮಗೆ? ಸೊ ಹಾಗಾದರೆ ಎಷ್ಟು ಎಲಿಮೆಂಟ್ ನೋಡ್ತಾ ಇದ್ದೀರಾ? ಇದುವರೆಗೆ 6 ಭಾಗಗಳನ್ನು ಒಂದು ಲೋಕದ, ಇದು ಎರಡು ನಮ್ಮ ಲೈಫ್ ಬಗ್ಗೆ ಮಾತಾಡುತ್ತೆ. ಇನ್ನರ್ ಲೈಫ್, ಔಟರ್ ಲೈಫ್. ನಮ್ಮ ಚರ್ಚಾಗಿ ಒಳಗೆ ನಾವು ಹೆಂಗೆ ಕ್ರಿಸ್ತನಲ್ಲಿ ಬಾಳಬೇಕು, ಕ್ರಿಸ್ತನಿಗಾಗಿ ಹೊರಗೆ ಹೋಗಿ ಹೆಂಗೆ ನಾವು ಏನು ಮಾಡಬೇಕು ಎಂಬ 2 ವಿಷನನ್ನು ಈ ಲೋಕದ ಒಳಗೆ ಕೊಟ್ಟಿದ್ವಿ. ನಾವು ಕಮ್ಸ್ ಟು ದ ಫೈನಲ್ ಒನ್. ಅದು ಯಾವುದು ಅಂತ ಹೇಳಿದ್ರೆ, ಎಮ್ಸಿಎಸ್ ಮಿಷನ್ನ ಹೆಸರು ಇದೇನಿದು? ಈ ಲೋಗೋವನ್ನೇ ನಾವು 3 ಲೆಟರ್ನಲ್ಲೇ ಮಾಡಿದ್ವಿ. ಸೊ ಎಮ್ ಕಾಣ್ತಾ ಇದೆಯಾ? ಈ ಇಡೀ ಲೋಗೋ ಎಮ್, ನೆಕ್ಸ್ಟು ಸಿ, ಅದಕ್ಕೆ ನೆಕ್ಸ್ಟು ಎಸ್. ಇಡೀ ಲೋಗನೇ ಎಮ್ ಸಿ ಎಸ್ಸೇ ಅದು. ಅರ್ಥ ಆಯ್ತಾ?
ಸೊ MCSನ ಒಂದು ಜೀವ, ನಾಡಿ, ಉಸಿರು ಎಲ್ಲವೂ ಅದ್ರ ಒಳಗೇನೆ ಇದೆ. ನಿಮ್ಗೆ ಅರ್ಥ ಆಯ್ತಾ? ಸೊ MCS ಅಂದ್ರೇ ಕೂಡ ಏನು ಅರ್ಥ ಅಂದರೆ ಯೇಸು ಬೇಗನೆ ಬರ್ತಾ ಇದ್ದಾನೆ, ಆತನಿಗಾಗಿ ಸಾಕ್ಷಿಯಾಗಿ ಬಾಳ್ರಿ. ಪ್ರೈಸ್ ದಿ ಲಾರ್ಡ್. ಸೊ ದ ಹೋಲ್ ಲೋಗೋ ಈಸ್ ಮೇಡ್ ಔಟ್ ಆಫ್ ದ 3 letters MCS. MCS ಅಂದರೆ ಒಂದು ಸಂಘದ ಹೆಸರಲ್ಲ, ಕರ್ತ ಯೇಸು ಬರ್ತಾ ಇದ್ದಾನೆ ಎಂಬ ಸತ್ಯದ ಹೆಸರು. ಪ್ರೈಸ್ ದಿ ಲಾರ್ಡ್. ஹல்லேலூயா. ஸோ உங்கள் எல்லாருக்கும் புரிந்திருக்கும். இயேசு கிறிஸ்து ಹೇಳ್ತಾರೆ ಪ್ರಕಟಣೆ ಪುಸ್ತಕ 22:20. ಎಸ್, ಹಾಂ ತಗೊಂಡ್ರು ಓದಿ. ರೆವಲ್ಯೂಷನ್ 22:20. ಹ್ಞೂ 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 ಆಮೆನ್. பைபிள் முடிக்கும் போது எப்படி முடிக்குது தெரியுமா? ಈ ಎಲ್ಲ ಸಾಕ್ಷಿ ಹೇಳೋನು ಹೇಳ್ತಾ ಇದ್ದೀನಿ, ನಾನು ಬೇಗನೆ ಬರ್ತಾ ಇದ್ದೀನಿ. ಬೇಗನೆ ಬರ್ತಾ ಇದೆ ಅಂದರೆ ಟೈಮ್ ಅಲ್ಲ, ಯಾವ ಟೈಮಲ್ಲಿ ಬೇಕಾದರೂ ಬರ್ತಾರೆ, சித்தராகிரி ಅಂತ அர்த்த. பிரைஸ் தி லார்ட். அப்போது இந்த முழு லோகோவே பார்த்தீங்கன்னா நம்முடைய தரிசனங்களை ஒன்று இருக்குது. புரியுதுங்களா உங்களுக்கு? ಈಗ ನಿಮ್ಗೆ ಅರ್ಥ ಆಗುತ್ತೆ MCS ಮಿಷನ್ ಅಂತ ಇಲ್ಲಿನೋ. ಆಸ್ ಅ ಬಿಲೀವರ್, ಆಸ್ ಅ ಪಾಸ್ಟರ್, ಆಸ್ ಅ ಮಿನಿಸ್ಟ್ರಿ, ವಾಟ್ ವಿ ಶುಡ್ ಡೂ ಆ್ಯಂಡ್ ವಾಟ್ ಆ್ಯಂಡ್ ಹೌ ವಿ ಶುಡ್ ಲೀವ್. ಹೇಗೆ ನಾವು ಬಾಳಬೇಕು, ಏನು ನಾವು ಮಾಡಬೇಕೆಂಬುದನ್ನು ಇದನ್ನು ನಾವು ಈ ಒಂದು ಲೋಕದ ಮುಖಾಂತರ ಎತ್ತಿಟ್ಟಿದ್ವಿ. ಕರ್ತನು ನಿಜವಾಗ್ಲೂ ಪ್ರಾರ್ಥನೆಯನ್ನು ಕೇಳಿದ್ರು. ಒಂದೊಂದು ಪ್ರೇಯರ್ ಮಾಡೋಕೆ ಒಂದೊಂದು ವಾರದಲ್ಲಿ ಒಂದು ಶೇಪ್ ಮಾತ್ರ ಬರ್ತಾಯಿತ್ತು, ಒಂದು ಶೇಪ್ ಮಾತ್ರ. ನಾವು ಬರಿತಾ ಎಳ್ದು ಪಾಕ ಬರಿತಾ ಇಡೋದು. ಆಮೇಲೆ ನೋಡಿದ್ರೆ ನಮಗೆ ಆಶ್ಚರ್ಯವಾಯಿತು. அதே அப்படி பார்க்கும்போது அந்த லெட்டரை அப்படியே ஒரு வெளிச்சமாக ಆ ಲೆಟರ್ ಹಂಗೆ ಒಂದು ಬೆಳಕು ಥರ ಕಾಣಿತ್ತು. ಸರಿ, ಗಾಡ್ ಹ್ಯಾಸ್ ಗಿವನ್ ಅಸ್ ದಿಸ್. ಯಾಕಂದರೆ ವಿ ಕೆನಾಟ್ ಸಿಂಪ್ಲಿ ಕಮ್ ಅಪ್ ಲೈಕ್ ದಿಸ್ unless the grace of God has given a gift to us to remember and remain in his calling. Praise the Lord. So MCS ಈ ಒಂದು ಲೋಗೋ ನಮಗೆ ಏನು ಹೇಳುತ್ತೆ ಅಂದರೆ ಬಿ ರೆಡಿ, ಸಿದ್ಧರಾಗಿರಬೇಕು, ಮತ್ತೊಬ್ಬರನ್ನ ಸಿದ್ಧ ಮಾಡು, ಯೇಸು ಬರೋವರೆಗೆ ಬೆಳಕನ್ನು ಹೊತ್ಕೊಳ್ತಾ ಇರು. ಅರ್ಥ ಆಯ್ತಾ? ಅರ್ಥ ಆಯ್ತಾ ಎಲ್ರಿಗೂ? MCS ಮಿಷನ್ ಲೋಗೋ ಏನು ಹೇಳ್ತದೆ? ಸಿದ್ಧರಾಗಿರು, ಸಿದ್ಧ ಮಾಡು, ಅವರು ಬರುವವರೆಗೆ ಬೆಳಕು ಹೊತ್ಕೊಳ್ತಾ ಇರು. தமிழில் சொல்கிற கேளுங்க. இந்த 3 காரியம் நமக்கு MCS மிஷன் லோகோ சொல்கிறது. ஆயத்தமாயிரு, ஆயத்தப்படுத்து, அவர் வரும் வரைக்கும் வெளிச்சத்தை சுமந்து கொண்டிரு. ಹಾಗಾದರೆ ಏನೇ ಆದರೂ ಈ ಚರ್ಚಲ್ಲಿ ಎಲ್ಲರೂ ಕೂಡ ಆ ಲೈಟನ್ನು ಕ್ಯಾರಿ ಮಾಡ್ತಾ ಇರಬೇಕು. ಸೊ ದಿಸ್ ಇಸ್ ನಾಟ್ ಅ ನೇಮ್, ದಿಸ್ ಇಸ್ ನಾಟ್ ಅ ಡಿಕ್ಲರೇಷನ್, ದಿಸ್ ಇಸ್ ದ ಹಾರ್ಟ್ ಬೀಟ್ ಆಫ್ ಅವರ್ ಮಿಷನ್. ಸೊ ಇದು ಒಂದು ಟ್ರೆಂಡಿ ಅಲ್ಲ, ಇದೊಂದು ಹೆಸರಲ್ಲ, ಒಂದು ಸ್ಟೈಲ್ ಅಲ್ಲ, ಇದು ನಮ್ಮ ಹೃದಯದ ಮಿಡಿತ. MCS ಅಂದರೆ ಅರ್ಥ ಆಯ್ತಾ? MCS ಅಂದರೆ ಅರ್ಥ ಆಯ್ತಾ? ಆಲ್ರೈಟ್. ಯಾಕೆ ಇದು ನಮಗೆ ಬಹಳ ಮುಖ್ಯ ಅಂತ ನಿಮ್ಗೆ ಹೇಳ್ತೀನಿ. ಈ ಲೋಗೋ ಮಾಡೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಈಗ ಎಲ್ಲ ಬಿಸ್ನೆಸ್ ಆಗ್ತಾ ಇದೆ, ಎಲ್ಲ ಬಿಸ್ನೆಸ್, ಚರ್ಚು, ಸೇವೆ, ಮಿನಿಸ್ಟ್ರಿ, ಎವ್ರಿಥಿಂಗ್ ಇಸ್ ಟರ್ನಿಂಗ್ ಸ್ಲೋಲಿ ಇನ್ ಟು ಅ ಬಿಸ್ನೆಸ್. ಆ ಥರ ನಮ್ಮದು ಕೂಡ ಒಂದು ಬಿಸ್ನೆಸ್ ಆಗಿಬಿಡ್ಬಾರ್ದು. ಅಲ್ಲಿ ಏನೋ ಒಂದು ಮಾರ್ತಾರೆ, ಚರ್ಚಲ್ಲಿ ಇನ್ನೊಂದು ಏನೋ ಮಾರ್ತಾರೆ, ಪ್ರೇಯರ್ನ ಮಾರ್ತಾರೆ, ಪ್ರೇಯರ್ನ ಮಾರ್ತಾರೆ, ಪ್ರಸಂಗ ಮಾರ್ತಾರೆ, ಎಲ್ಲವನ್ನು ಮಾರ್ತಾರೆ ಒಂದು ಕಾಸ್ಟಿಗೆ. ಹಂಗೆ ಆಗ್ಬಿಡ್ಬಾರ್ದು. ಸೊ ಈ ಒಂದು ಲೋಗೋ ನಮಗೆ ನೆನಪು ಮಾಡುತ್ತೆ ಏನಕ್ಕಾಗಿ ನಾವು ಇದ್ದೀವಿ, ನಾವು ಏನು ಮಾಡ್ತಾ ಇದ್ದೀವಿ. ಸೊ ನಮ್ಮ ಮಿಷನ್ ತಪ್ಪಾದ ರೀತಿಯಲ್ಲಿ ಹೋಗದೆ ಇರೋದಕ್ಕೆ ಒಂದು ಆ್ಯರೋ ತೋರಿಸುತ್ತಲ್ಲ, ಸರಿಯಾಗಿ ಹೋಗು ಅಂತ. ಆ ಥರ ಈ ಲೋಗೋ ನಮ್ಮ ಮಿಷನ್ಗೊಂದು ಆ್ಯರೋ ಮಾರ್ಕ್. ನೆಕ್ಸ್ಟು ನಮ್ಮ ಚರ್ಚಲ್ಲಿ ಪರಿಶುದ್ಧತೆಯನ್ನು ಇಟ್ಟಿರ್ತದೆ. ಅವರು ಪರಿಶುದ್ಧತೆ ವೆಚ್ಚಿರುக்கும். ಅವ್ರು ಎಷ್ಟೇ ಚೆನ್ನಾಗಿ ಕ್ಲೆವರ್ ಆಗಿದ್ದರೂ ಕೂಡ ಈ ಲೋಕದ ಸಿದ್ಧಾಂತ ಅವರೊಳಗಿರಬೇಕು. ನೆಕ್ಸ್ಟು ನಾವು ಬರುವವರೆಗೆ ಎಚ್ಚರಿಕೆಯಾಗಿ ಕಾಯ್ತಾ ಇರಬೇಕು. ಸೊ ಎದುವರೆಗೆ ನಾವು ಈ ಲೋಕದ ಒಂದು ಯೋಚನೆಯಲ್ಲಿ ಇರುತ್ತೋ ನಾವು ಟ್ರ್ಯಾಕಲ್ಲಿ ಇದ್ದೀವಿ ಅಂತ ಅರ್ಥ. ಸೊ ಪ್ರಿವೆಂಟ್ ಮಾಡುತ್ತೆ. ಐ ಮೂವ್ ಆನ್. ನಾವು ಒಂದು ವೇಳೆ ಇದನ್ನು ಮರ್ತುಬಿಟ್ರೆ, ಈ ಲೋಕ ಏನಕ್ಕಾಗಿ ಇದರಲ್ಲಿಯೂ ಸಿದ್ಧಾಂತ ಮರ್ತುಬಿಟ್ರೆ, ನಾವು ತಪ್ಪಾದ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀವಿ. ಹೋಲಿ ಸ್ಪಿರಿಟ್ ನಮಗೆ ಸಪೋರ್ಟ್ ಮಾಡಲ್ಲ. ಸೊ ಇಟ್ ವಿಲ್ ರಿಮೈಂಡ್ ಅಸ್. ಆ್ಯಂಡ್ ಫೈನಲಿ ಫ್ಯೂಚರ್ ಜನ್ರೇಷನ್. ನಮ್ಮ ಮುಂದೆ ಸ್ವಲ್ಪ ಜನ ಕೂತ್ಕೊಂಡಿದ್ದೀರಾ, ಇನ್ನು ಸ್ವಲ್ಪ ಮಕ್ಕಳು ಬಂದಿಲ್ಲ. ಅವರೆಲ್ಲರಿಗೂ ಕೂಡ ನಾವು ಹೇಳುವ ವಿಷಯ ಅಂತ ಹೇಳಿದ್ರೆ, ಇವತ್ತು ನಾವು ನಿಮ್ಮ ಮುಂದೆ ನಿಂತಾ ಇದ್ದೀವಿ. ಒಂದು ದಿನ ಬರ್ಬೋದು ನಮ್ಮ ಹೆಸರು ಏನಂತ ಕೂಡ ಯಾರಿಗೂ ಗೊತ್ತಾಗಲ್ಲ. ஒரு நாள் வரும் நம்முடைய பேர் கூட தெரியாமல் போயிடலாம். ಒಂದು ದಿನ ಬರುತ್ತೆ ನಮ್ಮ ಧ್ವನಿ ಕೂಡ ಕೇಳದೆ ಹೋಗ್ಬಿಡುತ್ತೆ, நம்முடைய ವಾಯ್ಸ್ ಕೂಡ ಕೇಳ್ಕಾಮ போகலாம். ಆದರೆ ಈ ಲೋಗ ಮಾತಾಡ್ತಾ ಇರ್ತಾರೆ MCS ಮಿಷನ್ ಅಂದರೆ ಏನು ಅಂತ. யாருக்காவது அர்த்தம் ஆயிட்டா நான் ಹೇಳಿದ್ದು? இந்த லோகம் பேசிகிட்டு இருக்கோம். ஸோ எந்த காரணத்துக்கும் இந்த லோகோவை மாற்றாதீங்க. ஏன்னா இந்த லோகோ டிசைன் இல்லை,
இந்த லோகோ டெக்கரேஷன் இல்லை, இந்த லோகோ தான் எம்சிஎஸ் மிஷன் விஷனாக இருக்குது. ಇದುಡಿಯ ಸಿದ್ಧಾಂತಕ್ಕುள்ளே ಹೋಗ ವೇண்டிದಾಗ இருக்கும். ಸೊ ಫ್ಯೂಚರ್ ಜನ್ರೇಷನ್ ಯಾರು ಕೂತ್ಕೊಂಡಿದ್ದೀರಾ, ನೆಕ್ಸ್ಟ್ ನಮ್ಮ ಮುಂದೆ ನಡೆಸುವಂಥ ಮಕ್ಕಳು, ಅವ್ರಿಗೆ ನೀವು ಯಾರಂತ ಗೊತ್ತಿಲ್ಲ, ದೇವರು ನಡೆಸ್ತಾರೆ ನಿಮ್ಮೆಲ್ಲರನ್ನ. ಬೆಳಕನ್ನು ಕ್ಯಾರಿ ಮಾಡಿ, ಯೇಸು ಕ್ರಿಸ್ತನ ಬೆಳಕನ್ನು ಕ್ಯಾರಿ ಮಾಡಿ, ಎಣ್ಣೆ ಹೊತ್ಕೊಂಡು ಹೋಗಿ. ಎಣ್ಣೆ ಅಂದರೆ ಪವಿತ್ರ ಆತ್ಮ, ಬೆಳಕಂದರೆ ದೇವ್ರ ವಾಕ್ಯ. ಯೇಸು ಬರುವವರೆಗೆ ಅವರು ಬುದ್ಧಿಯುಳ್ಳ ಕಣಿಗೆಗಳು ಫೇತ್ಫುಲ್ ಆಗಿದ್ದರು. ನೀವು ಕೂಡ ಏನೇ ಶೋಧನೆ ಬಂದರೂ, ಕಷ್ಟ ಬಂದರೂ ಈ ಮಿನಿಸ್ಟ್ರಿಯನ್ನು ಬಿಟ್ಬಿಡಬೇಡಿ. ಚೆನ್ನಾಗಿ ನಿಂತುಕೊಂಡು ಫೇತ್ಫುಲ್ಲಾಗಿ ಮುಂದೆ ಹೋಗ್ರಿ. ಕರ್ತ ನಿಮ್ಮನ್ನು ಖಂಡಿತವಾಗಿ ಆಶೀರ್ವದಿಸ್ತಾನೆ. ನಾವು ನೋಡಿದ ಅದ್ಭುತ ಅತಿಶಯಗಳ ದೇವರ ಕರಗಳಿಗಿಂತ ನೀವು ನಂಬಿಗಸ್ತರಾಗಿದ್ದೀರಿ. ಇನ್ನೂ ದೊಡ್ಡ ಕಾರ್ಯಗಳನ್ನು ನಿಮ್ಮ ಜನ್ರೇಷನ್ನಲ್ಲಿ ನೀವು ನೋಡ್ತೀರಾ. ಕರ್ತ ಇನ್ನೂ ಅದ್ಭುತವಾದ ರಿವೈವಲ್ಸನ್ನು ನಿಮ್ಮ ಜನ್ರೇಷನಲ್ಲಿ ಕರ್ತ ಕೊಡ್ತಾನೆ. ನೆಕ್ಸ್ಟ್ ಜನ್ರೇಷನ್ಗೆ ನಾವೇನು ಹೇಳ್ತಾ ಇದ್ದೀವಿ, ಯೇಸು ಒಂದು ವೇಳೆ ನಮ್ಮ ಜನ್ರೇಷನಲ್ಲಿ ಬಂದಿಲ್ಲ ಅಂದರೆ ನಿಮ್ಮ ಜನ್ರೇಷನ್ ಒಂದು ವೇಳೆ ಬರ್ಬೋದು. ಅದುವರೆಗೆ ಕರ್ತನಿಗೆ ನಂಬಿಗಸ್ತರಾಗಿ ನಿಂತುಕೊಳ್ಬೇಕಂತ ಕೇಳ್ಕೊಳ್ತೀನಿ. ಸರಿ, ಈಗ ನಾವೇನು ಮಾಡಬೇಕು? ಸೊ ಕ್ಯಾರಿ ದ ಲೈಟ್, ಕೀಪ್ ದ ಆಯಿಲ್, ಸ್ಟೇ ಫೇತ್ಫುಲ್. ಸೊ ಈ ಲೋಗೋ ನಾವು ಹೋಗ್ಬಿಟ್ರು ಮಾತಾಡ್ತಾ ಇರುತ್ತೆ. ಅರ್ಥ ಆಗುತ್ತಾ? ಸೊ ದಿಸ್ ಇಸ್ ಮೋರ್ ದೆನ್ ಎ ಲೋಗೋ, ಇಟ್ ಈಸ್ MCS ಮಿಷನ್ ಹೋಲ್ ಹಾರ್ಟ್ ಅಂಡ್ ಐಡಿಯಾ ಆಫ್ ಅವರ್ ಎಕ್ಸಿಸ್ಟೆನ್ಸ್. ಈಗ ನಮ್ಮ ಜವಾಬ್ದಾರಿ ಏನು? ನಾವೇನು ಮಾಡಬೇಕು? ದೇವ್ರ ವಾಕ್ಯವನ್ನು ಓದುವ ಸಭೆಯಾಗಿರಬೇಕು. ಅದನ್ನೇ ಈ ಲೋಗೋ ನಮ್ಗೆ ಹೇಳುತ್ತೆ. ಈ ಲೋಗೋ ಹೇಳ್ತದೆ ಆತ್ಮದಲ್ಲಿ ನಡಿ ಅಂತ ನಮ್ಗೆ ಹೇಳ್ತದೆ. ಈ ಲೋಗೋ ಹೇಳ್ತದೆ ಪರಿಶುದ್ಧವಾಗಿರು. ಈ ಲೋಗೋ ನಮಗೆ ಹೇಳುತ್ತದೆ ಕ್ರಿಸ್ತನನ್ನು ಸಾರು. ಈ ಲೋಗೋ ನಮಗೆ ಹೇಳುತ್ತದೆ ಸಿದ್ಧವಾಗಿರು. ಅರ್ಥವಾಯ್ತಾ? ஸோ தமிழில் நான் சொல்லுகிறேன், இந்த லோகோ நமக்கு என்ன சொல்கிறது? வசனத்தை வாசித்து அதை சுமந்து நீ ஆவியில் நடக்கிறவனாயிரு, நீ பரிசுத்தமாயிரு, கிறிஸ்துவை நீ சாரு. அடுத்த சொல்லுகிறது ஆண்டவருக்காக ಆಯತ್ತವಾಗಿರುங்க. ಪ್ರೈಸ್ ದಿ ಲಾರ್ಡ್. ಸೊ ಇದು ಲೋಗೋ ನಾವು ನೋಡೋದಕ್ಕೆ ಚೆನ್ನಾಗಿರೋದಲ್ಲ, ಅದನ್ನು ದಾಟಿ ದೇವರ ಮಾತನ್ನು ಕೇಳಿ ನಡೆಯೋದಕ್ಕಾಗಿ. ಸೊ ಇದುವೇ MCS ಮಿಷನ್ನ ಲೋಗೋವಾಗಿರುತ್ತೆ. ಶಾಲ್ ವಿ ಪ್ರೇ? ನಾವು ಪ್ರಾರ್ಥನೆ ಮಾಡೋಣ. ಸೊ ಇದುವೇ ನಮ್ಮ MCS ಮಿಷನ್ ಹೋಲ್ ಲೋಗೋ, ನಮ್ಮ ಮಿನಿಸ್ಟ್ರಿ. ಐ ಹೋಪ್ ನಿಮ್ಮೆಲ್ಲರಿಗೆ ಈ ಲೋಗೋ ಮುಖಾಂತರ ನಮ್ಮ ಮಿಷನನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಸ್ಟ್ರೈಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಯೂಸ್ಫುಲ್ ಆಗಿರುತ್ತೆ ಅಂತೇಳಿ. ವಾಸ್ ಇಟ್ ಯೂಸ್ಫುಲ್ ಟು ಯು ಟು ಅಂಡರ್ಸ್ಟ್ಯಾಂಡ್ MCS ಮಿಷನ್? MCS ಮಿಷನ್ ಅರ್ಥ ಮಾಡ್ಕೊಳ್ಳೋದು ಯೂಸ್ಫುಲ್ ಆಗಿತ್ತಾ? ಸೊ ಒಂದೊಂದು ಶೇಪು ಏನಾಗಿದೆ, ஒன்னொன்றுமே இது எல்லாமே சேர்ந்தாதான் MCS மிஷன். புரியுதுங்களா? அப்போ இதை மாத்திரம் தனியாக கழட்டி எடுத்துட்டிங்கன்னா சி மாத்திரம் இல்லை, எம் மாத்திரம் இல்லை, எஸ் மாத்திரம் இல்லை, MCS அதை மூணும் போட்டால் தான் அவர் வருகைக்கு நம்ம ಆಯತ್ತமாக இருக்க முடியும். ಪ್ರೈಸೆಲಾನ್. ಎದ್ದು ನಿಂತು ನಾವು ಪ್ರಾರ್ಥಿಸೋಣ. ಕರ್ತನ ಸನ್ನಿಧಿಯಲ್ಲಿ ಈಗೋ ಕರ್ತ ಹೇಳಿದ್ದಾನೆ, ನಾನು ಬೇಗನೆ ಬರ್ತಾ ಇದ್ದೀನಿ ಅಂತ ಹೇಳಿ. ಪ್ರೈಸೆಲಾನ್. ಹಲ್ಲೆಲೂಯಾ. ಸೊ ಈ ಒಂದು ದಿನದಲ್ಲಿ ನಾವು ಹೇಳಿದ ರೀತಿಯಲ್ಲಿ MCS ಮಿಷನ್ನ ದರ್ಶನವನ್ನು ಸಾರ್ತೀವಿ ಅಂತ ಹೇಳಿ ಕರ್ತನ ಕೃಪೆಯಿಂದ ಬನ್ನಿ ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡೋಣ. ವಿಲ್ ಆಲ್ ವಿಲ್ ಪ್ರೇ. ಗಾಡ್ ಹ್ಯಾಸ್ ಅ ಗ್ರೇಟ್ 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 ಪ್ಲ್ಯಾನ್ ಫಾರ್ ಅವರ್ ಮಿನಿಸ್ಟ್ರಿ. ನಮ್ಮ ಮಿನಿಸ್ಟ್ರಿಗೆ ತುಂಬ ದೊಡ್ಡ ಪ್ಲ್ಯಾನನ್ನು ದೇವರು ಇಟ್ಟಿದ್ದಾರೆ. ಸರಿಯಾಗಿ ನಾವು ದೇವರ ಒಂದು ಬಲದಲ್ಲಿ ನಿಂತ್ಕೊಂಡ್ರೆ ದೇವರು ನಮ್ಮನ್ನು ಅದ್ಭುತವಾಗಿ ಇನ್ನೂ ಆಶೀರ್ವದಿಸುತ್ತಾನೆ. ಪ್ರೈಸ್ ದಿ ಲಾರ್ಡ್. ಸೊ ನಮ್ಮ ಟೀಮ್ ಪ್ರತಿಯೊಬ್ಬರು ಕೂಡ ಇದೇ ಈ ಒಂದು ಲೋಗೋವನ್ನು ಎಲ್ಲ ಕಡೆಗೆ ಎಂಫಸೈಸ್ ಮಾಡಿ, MCS ಮಿಷನ್ ಮೇಯ್ನ್ಗೆ ಈ ಲೋಗೋ ಬರುತ್ತೆ. ಬೇರೆ ಇತರ ಮಿನಿಸ್ಟ್ರಿಗೆ ಅದಕ್ಕೆ ಆದಂಥ ಚಿಹ್ನೆಗಳಿರುತ್ತೆ. MCS ಮಿಷನ್ ಆಸ್ ಅ ಹೋಲ್. ಸೊ ದಿಸ್ ಇಸ್ ವಾಟ್ ವಿ ವಾಂಟ್ ಇನ್ ಅ ಪ್ರೆಸೆಂಟ್, ಆ್ಯಂಡ್ ಐ ಬಿಲೀವ್ that this logo will truly serve for what purpose we have actually prayed and offered to you today. ಇವತ್ತು ಪ್ರೇಯರ್ ಮಾಡಿ ಏನು ಇದನ್ನು ಕೊಟ್ಟಿದ್ದೀವೋ ಅದು ನಮ್ಮ ಮುಂದೆ ಬರುವ ಪೀಡಿತಗಳಿಗೆ, ನಮ್ಮ ಜನರೇಷನ್ಗೆ ಒಂದು ಮಾರ್ಗದರ್ಶನವಾಗಿರುತ್ತೆ ಎಂಬ ವಿಶ್ವಾಸದಲ್ಲಿ ಪ್ರಾರ್ಥಿಸುತ್ತಾ ಬನ್ನಿ ನಾವು ಪ್ರೇಯರ್ ಮಾಡೋಣ. ಏನಂತ ಪ್ರೇಯರ್ ಮಾಡೋಣ? MCS ಮಿಷನೇ ಯೇಸುವಿನ ಬರುವಿಕೆಗಾಗಿ ಸಿದ್ಧ. ಎಲ್ಲರೂ ಮರ್ತೋಗ್ಬಿಟ್ಟಿದ್ದಾರೆ, ಯಾರೂ ಸೀರಿಯಸ್ ಆಗಿಲ್ಲ. ಯೇಸು ಬರ್ತಾನೆಂಬ ವಿಷಯ ಬಂದು, ஆண்டவர் வர்றார்ன்ற ஒரு விஷயம் வந்து அவ்வளோ சீரியஸாக இல்லவே இல்லை. அப்போ நாம் இந்த சபையில் அதுக்கு ஒரு சாட்சியாக வாழ்வோம். ஒப்பு கொடுக்கலாமா?